ಬೆಂಗಳೂರು ಮೈಸೂರು ಹಳೆ ಹೈವೇಯಲ್ಲಿ ದರೋಡೆ ಆಗಿದೆ. ರೋಡ್ ರಾಬರಿ ಬಗ್ಗೆ ಎಸ್ಪಿ ವಿಷ್ಣುವರ್ಧನ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. 2 ಕಾರ್ನಲ್ಲಿ 4 ಬಂದು ದರೋಡೆ ಮಾಡಿದ್ದಾರೆ. ಕಾರ್ನಲ್ಲಿ ಡ್ರೈವರ್ ಸೇರಿ 2 ಪ್ರಯಾಣ ಮಾಡ್ತಾ ಇದ್ರು. 2 ಮೇಲೂ ಕೂಡ ಹಲ್ಲೆ ಮಾಡಿ ಕಾರ್ ತೆಗೆದುಕೊಂಡು ಹೋಗಿದ್ದಾರೆ. ಈಗಾಗಲೇ 3 ತಂಡ ರಚಿಸಿ ಕಾರ್ಯಾಚರಣೆಯನ್ನ ಕೈಗೊಂಡಿದ್ದೆ. ಕೇರಳ ಗಡಿಯಲ್ಲೂ ಅಲರ್ಟ್ ಮಾಡಲಾಗಿದೆ. ವಯನಾಡಿನ ಎಸ್ಪಿ ಜೊತೆಯೂ ಮಾತನಾಡಿದ್ದೇನೆ. ಇನ್ನು ಚೆಕ್ ಪೋಸ್ಟ್ಗಳಲ್ಲಿ ಸಿಸಿಟಿವಿ ದೃಶ್ಯ ಪರಿಶೀಲನೆ ನಡೆಸ್ತಾ ಇದ್ದೇವೆ ಅಂತ ಹೇಳ್ತಾರೆ ಎಸ್ಪಿ ವಿಷ್ಣುವರ್ಧನ್. ರಾಜ್ಯದಲ್ಲಿ ಎಟಿಎಂ ಬ್ಯಾಂಕ್ ರಾಬರಿಗಳು ಮಾಸುವಂತ ಮುನ್ನವೇ ಕೂಡ ಈಗ ರೋಡ್ ರಾಬರಿ ಆಗಿರತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಲ್ಲಿ ಇಂಥದ್ದೊಂದು ಘಟನೆಯಾಗಿದೆ. ಮೈಸೂರು ಎಚ್ಡಿಕೋಟೆ ರಸ್ತೆಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಕೂಡ ರೋಡ್ ರಾಬರಿ ಆಗಿರ್ತಕ್ಕಂಥದ್ದು. ಇನ್ನು ಘಟನಾ ಸ್ಥಳಕ್ಕೆ ಮೈಸೂರು ಎಸ್ಪಿ ಆಗಿರ್ತಕ್ಕಂಥ ವಿಷ್ಣುವರ್ಧನ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಜೈಪುರ ಪೊಲೀಸ್ ಠಾಣೆಯಲ್ಲಿ ಘಟನೆ ಸಂಬಂಧವಾಗಿ ತನಿಖೆ ಚುರುಕಾಗಿರ್ತಕ್ಕಂಥದ್ದು. ಬನ್ನಿ ಎಸ್ಪಿ ಅವ್ರನ್ನ ಮಾತಾಡ್ಸೋಣ. ಸರ್, ಇನ್ಸಿಡೆಂಟ್ ಏನಾಯ್ತು, ಎಷ್ಟೊತ್ತಿಗಾಯ್ತು? ಬೆಳಗ್ಗೆ ಸುಮಾರು ಒಂದು 9 ರಿಂದ 9:30 ಮಧ್ಯದಲ್ಲಿ ಕೇರಳ ಮೂಲದ ವ್ಯಕ್ತಿಗಳು ಅಲ್ಲಿಂದ ಈ ಕಡೆ ಎಚ್ ಡಿ ಕೋಟೆ ಕಡೆ ಬರ್ತಾ ಇರ್ತಾರೆ. ಮಾರ್ಗ ಮಧ್ಯದಲ್ಲಿ ಏನು ಘಟನೆ ನಡೀತದೆ, ಆ ಸ್ಪಾಟ್ನಲ್ಲಿ ಒಂದು 2 ಕಾರ್ ಅಡ್ಡಗಟ್ಟಿ ಅವರು ಇದ್ದಂಥ ಕಾರ್ನು ಕೂಡ, ವಿಕ್ಟಿಮ್ಸ್ ಇದ್ದಂಥ ಕಾರ್ನು ಕೂಡ ತಗೊಂಡು ಹೊರಟೋಗಿರ್ತಾರೆ ಅಲ್ಲಿಗೆ. ಸೊ ಈ ಸಂಬಂಧ ನಾನು ಉಳಿದ ಎಲ್ಲ ನಮ್ಮ ರೇಂಜಲ್ಲೆಲ್ಲ ಎಸ್ ಪಿಸ್ಗೂ ಮಾತಾಡಿದ್ದೀನಿ, ವಯನಾಡ್ ಎಸ್ ಪಿ ಕೂಡ ಮಾತಾಡಿ ಅಲ್ಲಿ ನಾಕಾಬಂದಿ ಸೆಟಪ್ ಮಾಡೋಕ್ಕೆ ಹೇಳಿದ್ದೀನಿ. ಸದ್ಯಕ್ಕೆ ಅವ್ರಿಗೆ ಇನಿಷಿಯಲ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅವರಿಗೆ ಸ್ಟೇಷನ್ ಕರ್ಕೊಂಡ್ಬಂದಿರಿ, ತನಿಖೆ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡ್ತೀವಿ. ಸರ್, ಈ ವ್ಯಕ್ತಿ ಹತ್ರ ಹಣ ಇತ್ತು ಅಂತ ಅವ್ರಿಗೆ ಹೇಗೆ ಗೊತ್ತಾಯ್ತು? ಅಥವಾ ಏನು ಪರಿಚಯಸ್ತ್ರ ಅಥವಾ ಅಚಾನಕ್ ಆಗಿರೋದ ಇದು? ಅಲ್ಲಿ ಇದ್ರ ಬಗ್ಗೆ ಇನ್ನೂ ಮಾಹಿತಿ ತೆಗಿಬೇಕಾಗಿದೆ. ವಿಕ್ಟಿಮ್ಗೆ ಮಾತಾಡಿಸಿದಿರಿ. ಸೊ ಎಷ್ಟು ಅಮೌಂಟ್ ಇತ್ತು, ಎಲ್ಲಿಂದ ತಗೊಂಬಂದ್ರು ಅವೆಲ್ಲ ಇನ್ನು ತನಿಖೆ ಮಾಡಿದ ನಂತರ ಗೊತ್ತಾಗುತ್ತೆ. ನಿಖರವಾದ ಮಾಹಿತಿ ಆಮೇಲೆ ಗೊತ್ತಾಗುತ್ತೆ. ಕೇಳದವ್ರು, ಮೂಲತಃ ಕೇಳದವ್ರು. ಎಷ್ಟಿತ್ತು ಏನು ಅಂತ ಇಲ್ಲ, ಇನ್ನು ಸೋಫಾರ್ ಏನು ಹೇಳಿಲ್ಲ ಅವ್ರಿಗೆ. ಸರ್, ಈಗ ಏನಂತ ಹೇಳಿದ್ರೆ ಈ ಒಂದು ಭಾಗದಲ್ಲಿ ಈ ರೀತಿಯಾದ ರಾಬರಿಗಳನ್ನ ಹೆಚ್ಚೆಚ್ಚು ನೋಡ್ತಾ ಇರ್ತೀವಿ, ಆಗಾಗ ಆಗ್ತಾ ಇರುತ್ತೆ. ಸೊ ಇದಾದ ನಂತರದಲ್ಲಿ ಅವರು ಯಾವ ಕಡೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದ್ರು ಇದೆಯಾ ಏನು? ಇಲ್ಲ, ಈ ಇತ್ತೀಚೆಗಂತೂ ಈ ಥರ ರಾಬರಿ ಎಲ್ಲೂ ಆಗಿಲ್ಲ. ಈಗ ಈ ಪರಿಸರದಲ್ಲಿ ಯಾವುದು ಆಗಿಲ್ಲ. ಇದು ನಮ್ಮ ಗಮನಕ್ಕೆ ಯಾವುದೂ ಬಂದಿಲ್ಲ ಇದುವರೆಗೂ ಕೂಡ. ಅದು ನಡೆದಿಲ್ಲ ಅಂತಲೂ ಕೂಡ ನಾನು ಭಾವಿಸ್ತೀನಿ. ಈ ಕಡೆ ಯಾವ ಕಡೆ ಹೋಗಿರೋ ಬಗ್ಗೆ ನಾವು ಅದಕ್ಕೆ ಎಲ್ಲ ಕಡೆನೂ ಇದೇ ಮಾರ್ಗದಲ್ಲಿ ಹೋಗಿರ್ತಾರೆ ಅಂತ ನಾವು ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ನಾವು ಗಡಿ ಭಾಗಗಳ ಎಲ್ಲ ಎಸ್ ಪಿಗೂ ಮಾತಾಡಿದ್ದೀನಿ, ಪ್ಲಸ್ ವಯನಾಡ್ ಎಸ್ ಪಿಗೂ ಕೂಡ ಮಾತಾಡಿದೆ ನಾನು. ಅಲ್ಲ, ಘಟನೆ ಆದಂಥ ಸಂದರ್ಭದಲ್ಲಿ ಸ್ಥಳೀಯರಲ್ಲಿ ಮೊಬೈಲ್ನಲ್ಲಿ ಚಿತ್ರೀಕರಿಸುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ, ಏನೋ ಗಲಾಟೆ ಆಗಿತ್ತಂತೆ. ಸೊ ಅವರು ಹೇಳಿದ ಪ್ರಕಾರವಾಗಿ ಏನಾದರೂ ಇವರು ಮಧ್ಯದಲ್ಲಿ ಮಾತುಕತೆ ಆದಂಥದ್ದು ಅಥವಾ ಇವರು ಆತನ್ನ ಫಾಲೋ ಮಾಡ್ಕೊಂಡು ಬಂದಿದ್ದು, ಈ ಥರದ್ದು ಏನಾದ್ರು ಗೊತ್ತಾಗಿದೆಯಾ? ಇಲ್ಲ, ಇನ್ನೇ ಮಾಹಿತಿ ಅದ್ರ ಬಗ್ಗೆ ಏನು ದೃಶ್ಯ ಮಾಧ್ಯಮಗಳಲ್ಲಿ ಏನು ವಿಡಿಯೋ ಬಂತು ಒಂದು 4 ಸೆಕೆಂಡ್ದು, ಅದು ಯಾರು ವಿಡಿಯೋ ಮಾಡಿದ್ರು ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಇದಿಷ್ಟು ಎಸ್ ಪಿ ವಿಷ್ಣುವರ್ಧನ್ ಅವರ ಮಾತಾಗಿರ್ತಕ್ಕಂಥ. ಸದ್ಯಕ್ಕೆ ಘಟನೆ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ ಮೈಸೂರು ಕೇರಳ ಗಡಿ ಭಾಗದಲ್ಲಿ ನಾಕಾಬಂದಿಯನ್ನು ಕೂಡ ಹಾಕಿರ್ತಕ್ಕಂಥದ್ದು. ಏನು ದರೋಡೆ ಮಾಡಿರ್ತಕ್ಕಂಥ ಆರೋಪಿಗಳಿದ್ದಾರೆ ಅವ್ರನ್ನ ಹುಡುಕ್ಲಿಕ್ಕೆ ಎಲ್ಲ ರೀತಿಯಾದ ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.